ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಅನ್ನಪೂರ್ಣೇಶ್ವರಿ ಹುಬ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೊಸ ರೆಮಿಡಿ ತಂದಿನಿ. ಅದೇನೆಂದರೆ ಡಾಬಾ ಸ್ಟೈಲ್ನಲ್ಲಿ ಅಲಸಂದಿ ಪಲ್ಯ ಯಾವ ಥರ ಮಾಡೋದು. ನಾವು ಡಾಬಾದಲ್ಲಿ ತಿನ್ನುವಾಗ ಟೇಸ್ಟ್ ಯಾವ ಥರ ಇರುತ್ತೆ ಅಂತ, ನಾವು ತಿನ್ನಾದರೆ ಬೆಳ್ಳುಗಳನ್ನು ಹಾಗೆ ಚೀಪುತ್ತಾ ಇರ್ತೇವಲ್ಲ, ಆ ಥರ ನಾನು ಡಾಬಾ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ನಾನು ಹಲಸಂದಿ ಕಾಳನ್ನ ನೆನೆ ಹಾಕ್ಕೊಂಡು ತೊಗೊಂಡು ಬಂದೇನಿ. ಜಾಸ್ತಿ ಏನು ಟೈಮ್ ಇಡೋದಿಲ್ಲ ಹಲಸಂದಿ ನೆನೆಯೋಕ್ಕೆ. ಒಂದು 4 ಅವರ್ ಇದ್ದರೆ ಸಾಕು, ಬೇಗನೆ ನೆನೆಯುತ್ತೆ. ಇದು 1 ಕಪ್ ತೊಗೊಂಡು ಇವಾಗ ನಾನು ಕುಕ್ಕರಿಗೆ ಹಾಕ್ಕೋತಾ ಇದ್ದೀನಿ. ಕುಕ್ಕರಿಗೆ ಹಾಕ್ಕೊಂಡು ನೀರು, ಅಂದರೆ ಇದು ನೀರು ಮುಳುಗಷ್ಟು ಹಲಸಂದಿ ಕಾಳು ನೀರು, ಹಲಸಂದಿ ಮುಳುಗಷ್ಟು ನೀರು ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಳತ್ತೀನಿ ನಾನು. ಉಪ್ಪು ಹಾಕ್ಕೊಳ್ಳಿ, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ 4 ವಿಸಿಲು ಕೂಗಿಸ್ಕೊಳ್ಳೋಣ ಇದನ್ನು. ಕಾದಿದೆ, ಕರಿಬೇವು ಹಾಕೋಣ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ 4 ಮೆಣಸಿನ್ಕಾಯಿ, ಉದ್ದಗೆ ಹೆಚ್ಚಿದ ಮೆಣಸಿನ್ಕಾಯಿ ಹಾಕೋದು. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಅದಕ್ಕೆ ಉಪ್ಪು ಹಾಕೀವಿ ನಾವು ಆಲ್ರೆಡಿ, ಇವಾಗ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಜೀರಿಗೆ, ಇವಾಗ ಟೊಮೆಟೊ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ನೋಡಿ ಬೆಂದಿದೆ. ಈ ಥರ ಸಾಫ್ಟಾಗಿ ಬೆಂದಿದೆ. ಅರಿಶಿನ ಪುಡಿ ಹಾಕೊಳ್ಳಿ. ಇದು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪೇಸ್ಟು. ಖಾರ ಹಾಕ್ಕೊಳ್ಳಿ, ಒಣ ಖಾರ 2 ಟೇಬಲ್ ಸ್ಪೂನಷ್ಟು ಖಾರ. ಗರಂ ಮಸಾಲ, ಮೊಸರು 1 ಕಪ್ ಮೊಸರು, ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಬೇಯಿಸಿದ ಅಲಸಂದಿ ಕಾಳನ್ನು ಇದಕ್ಕೆ ಹಾಕ್ಕೊಳ್ಳಿ. ಈಗ 5 ನಿಮಿಷ ಮುಚ್ಕೊಳ್ಳೋಣ. ಎಣ್ಣೆ ತಾನಾಗಲೇ ಬಿಡುತ್ತೆ. ನೋಡಿ, ಇವಾಗ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಡಾಬಾ ಸ್ಟೈಲಿನಲ್ಲಿ ಅಲಸಂದಿ ಪಲ್ಯ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಆರಾಮಾಗಿ ಡಾಬಾ ಸ್ಟೈಲಿನಲ್ಲಿ ಅಲಸಂದಿ ಪಲ್ಯನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.